ಅವಳಿಗೆ ಸ್ವಲ್ಪ ಸಮಾಧಾನ ಮಾಡೋ. ನನಗೆ ಯಾಕೆ ಅವರು ಮತ್ತೆ ಬರ್ತಾರೆ ಅಂತ ಅನಿಸ್ತಲ್ಲ ವಂಶಿ. ಅವರು ಹೋಗ್ಬೇಕಾದ್ರೆ ತುಂಬಾ ಗಟ್ಟಿ ನಿರ್ಧಾರ ಮಾಡಿದ್ರು. ಹೋಗ್ಬೇಕಾದ್ರೆ ಅವ್ರೇನಾದ್ರೂ ಹೇಳು ಹೋದ್ರ? ನಿಮ್ಗೆಲ್ಲ ನೋವಾಗುತ್ತೆ ಅಂತ ನಾನೇ ಏನೂ ಹೇಳಲಿಲ್ಲ. ನೀನು ವಂಶಿಗೋಸ್ಕರ ತಾನೇ ಈ ಮನೆ ತಗೊಂಡಿರೋದು? ನೋಡು, ನಾವಿಲ್ಲೇ ಇದ್ಬಿಟ್ರೆ ಆ ಗಂಡನ ಮನೇಲಿ ಇರ್ಬೇಕಾ ಇಲ್ಲಿರ್ಬೇಕಾ ಅಂತ ಅವಳಿಗೆ ಗೊಂದಲ ಆಗ್ಬಿಡುತ್ತೆ. ಆದಷ್ಟು ನಾವು ಅವಳಿಂದ ದೂರ ಇರೋದೇ ಒಳ್ಳೇದು. ಒಂದ್ ಪಕ್ಷ ಅವಾಗಾದ್ರೂ ನೆಮ್ಮದಿಯಾಗಿರ್ತಾಳೆ. ನಿನ್ನ ಅಳಿಯ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂತ ಹೇಳಿದ್ದಲ್ವಾ? ಹೌದು. ಅವನಿಗೆ ಹೇಳ್ಬಿಟ್ಟು ಈ ಮನೆನ ಮಾರಿಸ್ಬಿಡು. ಅವರು ಮನೆ ಮಾರುವಷ್ಟು ದೂರಕ್ಕೆ ಹೋಗ್ಬಿಟ್ಟಿದ್ದಾರೆ. ಇಷ್ಟಾದ್ಮೇಲೆ ಅವರು ಮತ್ತೆ ಬರ್ತಾರೆ ಅಂತ ಕಾಯ್ತಾ ಕೂರೋದು ವ್ಯರ್ಥ ಅಂತ ನನಗನ್ನಿಸುತ್ತೆ. ಗೌಡ್ರೆ, ಏನ್ ಹೇಳ್ತಿದ್ದೀರಾ? ಅಲ್ಲ, ಮನೆ ಮಾರೋದಕ್ಕೆ ಹೇಳಿದ್ರ? ಅಲ್ಲ, ನೀವಾದ್ರೂ ಅವ್ರನ್ನ ತಡಿಬೋದಿತ್ತು ತಾನೇ? ದೊರೆ, ತುಂಬಾ ಗಟ್ಟಿಯಾದ ನಿರ್ಧಾರ ಮಾಡಿದ್ದೇನೆ ಸರ್. ನಾನು ತಡೆಯೋಕೆ ನೋಡಿದೆ, ಆದರೆ ಅವನು ನನ್ನ ಮಾತು ಕೇಳ್ತಾನ? ಅವನು ಒಂದ್ಸರಿ ತೀರ್ಮಾನ ಮಾಡಿದ್ರೆ ನಿಮಗೆಲ್ಲ ಗೊತ್ತಲ್ಲ. ಏನ್ ಮಾಡೋದೀಗ? ನೀವೆಲ್ಲ ವಾಪಸ್ ಮನೆಗೆ ಹೋಗಿ. ದೊರೆ ಊರಿಗೆ ಹೋದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ನಾನು ನಿಮ್ಮ ಜೊತೆಗೆ ಬರ್ತೀನಿ. ನಾವೆಲ್ಲರೂ ಸೇರಿ ಒಂದು ತೀರ್ಮಾನ ಮಾಡೋಣ. ಇಲ್ಲ, ಅಪ್ಪ ಇಲ್ಲಿಗೆ ಬಂದೇ ಬರ್ತಾರೆ. ಆ ನಂಬಿಕೆ ನನಗಿದೆ. ಅವ್ರು ಬರೋವರೆಗೂ ನಾನು ಎಲ್ಗೂ ಹೋಗಲ್ಲ. ಅವ್ರು ಹೇಳ್ತಿದಾರಲ್ಲ ವಂಶಿ, ಆಮೇಲೆ ಸಮಾಧಾನದಿಂದ ನಾವಿದನ್ನೆಲ್ಲ ಬಗೆಹರಿಸ್ಕೊಳ್ಳೋಣ. ನಡಿ, ಈಗ ನಾವು ಮನೆಗೆ ಹೋಗೋಣ. ನನ್ ಕೇಳಿರೋದಕ್ಕೆ ಅಪ್ಪ ಇಲ್ಲಿವರೆಗೂ ಯಾವುದಕ್ಕೂ ಇಲ್ಲ ಅಂದಿಲ್ಲ. ಅವ್ರು ಬಂದೇ ಬರ್ತಾರೆ ಅಂತ ನನ್ ಮನ್ಸಿಗೆ ಅನ್ನಿಸ್ತಾ ಇದೆ. ಅವ್ರು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನನ್ಗ್ಯಾಕೋ ನಾವು ಮನೆಗೆ ಹೋಗಿ ಫೋನಲ್ಲಿ ವಿಚಾರ ಮಾತಾಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಹೌದು ವಂಶಿ, ಯಜಮಾನ್ರ ಗುಣ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲಮ್ಮ. ಒಂದ್ಸಲ ಅವ್ರು ನಿರ್ಧಾರ ಮಾಡಿದ್ರೆ ಮುಗೀತು. ಆ ದೇವ್ರು ಬಂದರೂ ಕೂಡ ಅವ್ರ ನಿರ್ಧಾರನ ಬದಲಾಯಿಸಲ್ಲ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಅನ್ನೋದಿದ್ರೆ ಅವ್ರು ಇಲ್ಲಿಗೆ ಬಂದೇ ಬರ್ತಾರೆ. ವಂಶಿ, ನಾವ್ ಬೇಕಾದ್ರೆ ಎಲ್ರೂ ಈಗಲೇ ಊರಿಗೆ ಹೋಗಿ ಅವ್ರಿಗೆ ಸಮಾಧಾನ ಮಾಡೋಣ. ಬಾ ಹೋಗೋಣ. ನಾನು ಎಲ್ಗೂ ಬರಲ್ಲ. ಅಪ್ಪ ಅಮ್ಮ ಇಲ್ಲಿಗೆ ಬರ್ತಾರೆ. ಆ ನಂಬಿಕೆ ನನಗಿದೆ.